ಹಲೋ, ನಾನು ಜಿತೆ ಬಸಿ. ಸೊ ഇവിടെ ಯಾವ್ದ್ರ ಬಗ್ಗೆ ನೋಡ್ತಾರೆ ನೋಡ್ಬಿಟ್ಟು ನ್ಯೂಯಾರ್ಕ್ ಕಂಟ್ರಿ ಬಗ್ಗೆ ನೋಡ್ತಾರೆ. ಅಂದರೆ ನ್ಯೂಯಾರ್ಕ್ ದೇಶದ ಕೆಲವೊಂದು ಇಂಟ್ರೆಸ್ಟಿಂಗ್ ಆದ ಫ್ಯಾಕ್ಟ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ನಾನೆಲ್ಲೋ 10 ಇಂಟ್ರೆಸ್ಟಿಂಗ್ ಆದ ಫ್ಯಾಕ್ಟ್ಗಳಲ್ಲಿ ನಿಮ್ಗೆ ಯಾವ ಫ್ಯಾಕ್ಟ್ ತುಂಬ ಎಕ್ಸೈಟ್ ಆಗಿದೆ, ಯಾವ ಫ್ಯಾಕ್ಟ್ ತುಂಬ ಇಂಟ್ರೆಸ್ಟ್ ಆಗಿದೆ ಅನ್ನೋ ಫ್ಯಾಕ್ಟ್ನ ನಂಬರ್ ಮತ್ತು ಫ್ಯಾಕ್ಟ್ನ ಹೆಸರನ್ನು ತಿಳಿಸ್ಕೊಡಿ. ಓಕೆ ಗೈಸ್, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಫ್ಯಾಕ್ಟ್ ಅಂತ ಕೇಳಿದ್ರೆ ಬಂದ್ಬಿಟ್ಟು ನ್ಯೂಯಾರ್ಕೆ ಬಂದ್ಬಿಟ್ಟು ಫಸ್ಟ್ ಸನ್ರೈಸಸ್ನ ನೋಡೋ ಒಂದು ದೇಶ ಆಗಿರುತ್ತೆ. ಯಾಕಂದರೆ ಬಂದ್ಬಿಟ್ಟು ಇಲ್ಲೇ ಬಂದ್ಬಿಟ್ಟು ವರ್ಲ್ಡಲ್ಲೇ ಬಂದ್ಬಿಟ್ಟು ಫಸ್ಟಾಗಿ ಸನ್ರೈಸ್ ಬಂದ್ಬಿಟ್ಟು ಉದಯ ಆಗುತ್ತೆ, ಅಂದರೆ ಬಂದ್ಬಿಟ್ಟು ಸೂರ್ಯ ಉದಯ ಆಗುತ್ತೆ. ಇದಲ್ಲದೆ ಬಂದ್ಬಿಟ್ಟು ಇದರಲ್ಲಿ ಇಂಟ್ರೆಸ್ಟ್ ಆಗಿರೋ ಇನ್ನೊಂದು ವಿಷಯ ಏನಂತ ಕೇಳಿದ್ರೆ ಬಂದ್ಬಿಟ್ಟು ವರ್ಲ್ಡಲ್ಲೇ ಬಂದ್ಬಿಟ್ಟು ಫಸ್ಟ್ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡೋ ಒಂದು ದೇಶ ಅಂತ ಕೇಳಿದ್ರೆ ಬಂದ್ಬಿಟ್ಟು ಅದು ಸಹ ಬಂದ್ಬಿಟ್ಟು ನ್ಯೂಜಿಲೆಂಡ್ ಆಗಿರುತ್ತೆ. ಸೊ ಇದೊಂದು ಇಂಟ್ರೆಸ್ಟ್ ಆಗಿರೋ ಒಂದು ಫ್ಯಾಕ್ಟ್ ಆಗಿರುತ್ತೆ. ಸೊ ಸೆಕೆಂಡ್ ಇಂಟ್ರೆಸ್ಟ್ ಆದ ಫ್ಯಾಕ್ಟರ್ ಅಂತ ಕೇಳಿದ್ರೆ ಬಂದ್ಬಿಟ್ಟು ನ್ಯೂಜಿಲೆಂಡಲ್ಲಿ ಬಂದ್ಬಿಟ್ಟು ಒಂದು ಪಕ್ಷಿನ ಬಂದ್ಬಿಟ್ಟು ಅವರು ನ್ಯಾಷನಲ್ ಬರ್ಡ್ ಆಗಿ ಇಟ್ಕೊಂಡಿದ್ದಾರೆ. ಈ ಒಂದು ಪಕ್ಷಿನ ಎಕ್ಸಿರೆನ್ ಅಂತ ಕೇಳಿದ್ರೆ ಬಂದ್ಬಿಟ್ಟು ಕಿವಿ ಆಗಿರುತ್ತೆ. ಸೊ ಈ ಒಂದು ಪಕ್ಷಿನೇ ಬಂದ್ಬಿಟ್ಟು ಆ ಒಂದು ದೇಶದ ಒಂದು ಅಂದರೆ ನ್ಯೂಜಿಲೆಂಡ್ ದೇಶದ ಒಂದು ನ್ಯಾಷನಲ್ ಬರ್ಡ್ ಆಗಿರುತ್ತೆ. ಬಟ್ ಈ ಒಂದು ಪಕ್ಷಿಯಿಂದ ಬಂದ್ಬಿಟ್ಟು ಹಾರಾಡೋಕ್ಕೆ ಬಂದ್ಬಿಟ್ಟು ಸಾಧ್ಯವಾಗಿರಲಿಲ್ಲ. ಸೊ ಇದಾದ್ಮೇಲೆ ಬಂದ್ಬಿಟ್ಟು ಇನ್ನೊಂದೇನಂತಂದ್ರೆ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಕಿವಿ ಅನ್ನೋ ಹೆಸರು ಬಂದ್ಬಿಟ್ಟು ತುಂಬಾನೇ ಬಂದ್ಬಿಟ್ಟು ಫೇಮಸ್ ಅಂತ ಹೇಳ್ಬೋದು. ಯಾವ ಸರ್ ಅಂತ ಕೇಳಿದ್ರೆ ಬಂದ್ಬಿಟ್ಟು ಅಲ್ಲಿನ ಜನಗಳನ್ನ ಬಂದ್ಬಿಟ್ಟು ಕಿವಿ ಅಂತ ಒಂದು ನಿಕ್ನೇಮ್ ಇಟ್ಕೊಂಡು ಕರೆದ್ರೆ ಅವ್ರನ್ನ ಬಂದ್ಬಿಟ್ಟು ತುಂಬಾ ಇಷ್ಟಪಡ್ತಾರೆ ಅಂತ ಹೇಳ್ತಿದ್ದಾರೆ. ಇದೇ ಥರ ಬಂದ್ಬಿಟ್ಟು ಅಲ್ಲಿ ಬಂದ್ಬಿಟ್ಟು ಕಿವಿ ಅನ್ನೋ ಒಂದು ಹಣ್ಣು ಅಂದರೆ ಒಂದು ಫ್ರೂಟ್ ಬಂದ್ಬಿಟ್ಟು ತುಂಬಾ ಬಂದ್ಬಿಟ್ಟು ಫೇಮಸ್ ಅಂತ ಹೇಳ್ತಿದ್ದಾರೆ. ಈ ಒಂದು ಕಿವಿ ಒಂದು ಫ್ರೂಟ್ ನಾವು ಅಂದರೆ ಒಂದು ಹಣ್ಣನ್ನು ಬಂದ್ಬಿಟ್ಟು ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ ಬೇರೆ ಒಂದು ದೇಶಗಳಿಗೆ. ಸೊ ಇದರಿಂದಲೇ ಬಂದ್ಬಿಟ್ಟು ಅವ್ರಿಗೆ ಬಂದ್ಬಿಟ್ಟು ವರ್ಷಕ್ಕೆ ಬಂದ್ಬಿಟ್ಟು 20 ರಿಂದ 30 ಬಿಲಿಯನ್ ಅಷ್ಟು ದುಡ್ಡು ಬರ್ತದೆ ಅಂತ ಹೇಳ್ತಿದ್ದಾರೆ. ಸೊ ಇದೊಂದು ಇಂಟ್ರೆಸ್ಟ್ ಆಗಿರೋ ಒಂದು ಫ್ಯಾಕ್ಟ್ ಆಗಿರುತ್ತೆ. ಮೂರನೇ ಇಂಟ್ರೆಸ್ಟ್ ಆದ ಫ್ಯಾಕ್ಟ್ ಅಂತ ಕೇಳಿದ್ರೆ ಬಂದ್ಬಿಟ್ಟು ನ್ಯೂಜಿಲೆಂಡಲ್ಲಿ ಜನ ಬಂದ್ಬಿಟ್ಟು ಜಾಸ್ತಿ ಬಂದ್ಬಿಟ್ಟು ಹಾಲನ್ನ ಬಂದ್ಬಿಟ್ಟು ಇಷ್ಟಪಡ್ತಾರೆ ಅಂತ ಹೇಳ್ತಾರೆ. ಯಾವ ಥರ ಅಂತ ನೋಡಿದ್ರೆ ಬಂದ್ಬಿಟ್ಟು ಅಲ್ಲಿನ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ವರ್ಷಕ್ಕೆ ಬಂದ್ಬಿಟ್ಟು 100 kg ಬಟರ್ನ ಅವ್ರು ತಿಂತಾರೆ ಅಂತ ಹೇಳ್ತಿದ್ದಾರೆ, ಅಂದರೆ ಬೆಣ್ಣೆನ ತಿಂತಾರೆ ಅಂತ ಹೇಳ್ತಿದ್ದಾರೆ. ಇದಲ್ಲದೆ ಬಂದ್ಬಿಟ್ಟು 65 kg ಚೀಸ್ನ ಬಂದು ಅವ್ರು ತಿಂತಾರೆ ಅಂತ ಹೇಳ್ತಿದ್ದಾರೆ. ಸೊ ಇದರಿಂದಲೇ ಬಂದ್ಬಿಟ್ಟು ಜಾಸ್ತಿ ಹಾಲು ಮತ್ತು ಹಾಲುಗಳು ಬಂದ್ಬಿಟ್ಟು ಜಾಸ್ತಿ ವ್ಯಾಪಾರ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇದಲ್ಲದೆ ಬಂದ್ಬಿಟ್ಟು ಏನಾಗುತ್ತೆ ಅಂತ ನೋಡೋದು, ಇನ್ನೊಂದು ಕಡೆ ಬಂದ್ಬಿಟ್ಟು ಚೀಸು ಮತ್ತು ಬಂದ್ಬಿಟ್ಟು ಅಂದರೆ ಬಂದ್ಬಿಟ್ಟು ಬಟರ್ನ ಬಂದ್ಬಿಟ್ಟು ಜಾಸ್ತಿ ಎಕ್ಸ್ಪೋರ್ಟ್ ಮಾಡೋ ದೇಶಗಳಲ್ಲಿ ಬಂದ್ಬಿಟ್ಟು ನ್ಯೂಜಿಲೆಂಡ್ ಅವ್ರು ಬಂದ್ಬಿಟ್ಟು ವರ್ಲ್ಡಲ್ಲಿ ಬಂದ್ಬಿಟ್ಟು ಫಸ್ಟ್ ಜಾಗದಲ್ಲಿದೆ, ಫಸ್ಟ್ ಪ್ಲೇಸಲ್ಲಿದೆ ಅಂತ ಕೂಡ ಹೇಳ್ಬೋದು. ಸೊ ಆ ಮಟ್ಟಕ್ಕೆ ಬಂದ್ಬಿಟ್ಟು ಅಲ್ಲಿ ಬಂದ್ಬಿಟ್ಟು ಬಟರ್ ಮತ್ತು ಚೀಸ್ ಬಂದ್ಬಿಟ್ಟು ಫೇಮಸ್ ಅಂತ ಹೇಳ್ತಿದ್ದಾರೆ. ಸೊ ಇದೊಂದು ಇಂಟ್ರೆಸ್ಟ್ ಆಗಿರೋ ಒಂದು ಫ್ಯಾಕ್ಟ್ ಆಗಿರುತ್ತೆ. ನಾಲ್ಕನೇದಾಗಿ ಇಂಟ್ರೆಸ್ಟ್ ಆದ ಫ್ಯಾಕ್ಟ್ ಅಂತ ಕೇಳಿದ್ರೆ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಅಂದರೆ ಬಂದ್ಬಿಟ್ಟು ನಮ್ಮ ಇಂಡಿಯಾದಲ್ಲಾಗಿರ್ಬೋದು ಮತ್ತು ಬಂದ್ಬಿಟ್ಟು ಜಪಾನ್ ಬೇರೆ ಒಂದು ಕಂಟ್ರಿಗಳಾಗಲೂ ಸಹ ಬಂದ್ಬಿಟ್ಟು ವುಮೆನ್ಸ್ ಬಂದ್ಬಿಟ್ಟು ವೋಟ್ ಹಾಕ್ಬೋದು. ಸೊ ಈ ಒಂದು ರೈಟ್ಸ್ನ ಬಂದ್ಬಿಟ್ಟು ಫಸ್ಟಾಗಿ ಬಂದ್ಬಿಟ್ಟು ವರ್ಲ್ಡ್ಗೆ ಬಂದ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡೋ ಒಂದು ದೇಶ ಯಾವುದು ಅಂತ ಕೇಳಿದ್ರೆ ಬಂದ್ಬಿಟ್ಟು ಅದು ಬಂದ್ಬಿಟ್ಟು ನ್ಯೂಜಿಲೆಂಡ್ ಆಗಿರುತ್ತೆ. ಇವ್ರು ಬಂದ್ಬಿಟ್ಟು 1893 ಬಂದ್ಬಿಟ್ಟು ಈ ಒಂದು ರೂಲ್ಸ್ನ ಬಂದ್ಬಿಟ್ಟು ತಂದುಬಿಟ್ಟಿದ್ದಾರೆ. ಇದಲ್ಲದೆ ಬಂದ್ಬಿಟ್ಟು ನ್ಯೂಜಿಲೆಂಡಲ್ಲಿ ಬಂದ್ಬಿಟ್ಟು ಜಾಸ್ತಿ ಬಂದ್ಬಿಟ್ಟು ಮಹಿಳೆಯರಿಗೆ ಬಂದ್ಬಿಟ್ಟು ಜಾಸ್ತಿ ಒಂದು ರೆಸ್ಪೆಕ್ಟ್ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಇದೊಂದು ಇಂಟ್ರೆಸ್ಟ್ ಆಗಿರೋ ಒಂದು ಫ್ಯಾಕ್ಟ್ ಆಗಿರುತ್ತೆ. ಐದನೇದಾಗಿ ಇಂಟ್ರೆಸ್ಟ್ ಆದ ಫ್ಯಾಕ್ಟ್ ಅಂತ ಕೇಳಿದ್ರೆ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಅಂದರೆ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಜನರಿಗಿಂತ ಬಂದ್ಬಿಟ್ಟು ಇಲ್ಲಿ ಜಾಸ್ತಿ ಕುರಿಗಳಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಂದರೆ ಬಂದ್ಬಿಟ್ಟು ಇಲ್ಲಿ ಅಂದರೆ ಮೇಕೆಗಳ ಇದೆ ಅಂತ ಹೇಳ್ತಿದ್ದಾರೆ. ಯಾವ ಥರ ಅಂತ ನೋಡಿದ್ರೆ ಬಂದ್ಬಿಟ್ಟು ಈಗ ಅಲ್ಲಿ ಬಂದ್ಬಿಟ್ಟು ಆ ಒಂದು ದೇಶದಲ್ಲಿ ಬಂದ್ಬಿಟ್ಟು ಒಬ್ಬ ವ್ಯಕ್ತಿಗೆ ಬಂದ್ಬಿಟ್ಟು ಅವ್ರಿಗಿಂತ 9 ಪಟ್ಟರಷ್ಟು ಬಂದ್ಬಿಟ್ಟು ಅಲ್ಲಿ ಬಂದ್ಬಿಟ್ಟು ಕುರಿಗಳು ಜಾಸ್ತಿ ಇದಾವೆ ಅಂತ ಹೇಳ್ತಿದ್ರು. ಯಾವ ಥರ ಅಂತ ನೋಡ್ಬಿಟ್ಟು ಇವಾಗ ಬಂದ್ಬಿಟ್ಟು ಆ ಒಂದು ದೇಶದ ಒಂದು ಪಾಪ್ಯುಲೇಷನ್ ಎಷ್ಟು ಅಂತ ಕೇಳಿದ್ರೆ ಬಂದ್ಬಿಟ್ಟು 5 ಮಿಲಿಯನ್ ಆಗಿರುತ್ತೆ. ಅಲ್ಲಿ ಬಂದ್ಬಿಟ್ಟು 2 ಕೋಟಿಗೂ ಜಾಸ್ತಿ ಕುರಿಗಳು ಬಂದ್ಬಿಟ್ಟು ಅಲ್ಲಿ ಇದಾವೆ ಅಂತ ಹೇಳ್ತಿದ್ದಾರೆ. ಸೊ ಇದೊಂದು ಇಂಟ್ರೆಸ್ಟ್ ಆಗಿರೋ ಒಂದು ಫ್ಯಾಕ್ಟ್ ಆಗಿರುತ್ತೆ. ಸೊ ಆರನೇದಾದ ಇಂಟ್ರೆಸ್ಟ್ ಆದ ಫ್ಯಾಕ್ಟ್ ಅಂತ ಕೇಳಿದ್ರೆ ಬಂದ್ಬಿಟ್ಟು ನಿಮಗೆ ಬಂದ್ಬಿಟ್ಟು ಪೆನ್ಗ್ವಿನ್ ಬಗ್ಗೆ ಬಂದ್ಬಿಟ್ಟು ಖಂಡಿತ ಗೊತ್ತು. ಯಾಕಂತ ಕೇಳಿದ್ರೆ ಬಂದ್ಬಿಟ್ಟು ಈ ಒಂದು ಪೆನ್ಗ್ವಿನ್ಗಳು ಬಂದ್ಬಿಟ್ಟು ಜಾಸ್ತಿ ಬಂದ್ಬಿಟ್ಟು ಹಿಮಗಳು ಜಾಸ್ತಿ ಎಲ್ಲಿ ಇರುತ್ತೋ ಅಲ್ಲಿ ಬಂದ್ಬಿಟ್ಟು ಜಾಸ್ತಿ ಬಂದ್ಬಿಟ್ಟು ಈ ಒಂದು ಪೆನ್ಗ್ವಿನ್ಗಳು ಇರುತ್ತೆ. ಸೊ ಈ ಒಂದು ಪೆನ್ಗ್ವಿನ ಒಂದು ಹುಟ್ಟು ಸ್ಥಳ ಯಾವ ಅಂತ ಕೇಳಿದ್ರೆ ಬಂದ್ಬಿಟ್ಟು ಅದು ಬಂದ್ಬಿಟ್ಟು ನ್ಯೂಜಿಲೆಂಡ್ ಆಗಿರುತ್ತೆ. ಯಾವ ಥರ ಅಂತ ನೋಡಿದ್ರೆ ಬಂದ್ಬಿಟ್ಟು ನ್ಯೂಜಿಲೆಂಡಲ್ಲಿ ಬಂದ್ಬಿಟ್ಟು ಪೆಂಗ್ವಿನ ಒಂದು ಹಳೆಯ ಒಂದು ಮೂಳೆಯನ್ನು ಬಂದ್ಬಿಟ್ಟು ಕಂಡಿಡ್ತಾರೆ. ಯಾವ ಥರ ಅಂತ ನೋಡಿದ್ರೆ ಬಂದ್ಬಿಟ್ಟು ಈ ಒಂದು ಪೆಂಗ್ವಿನ ಒಂದು ಮೂಳೆ ಬಂದ್ಬಿಟ್ಟು 6 ಲಕ್ಷಕ್ಕೂ ಜಾಸ್ತಿ ಒಂದು ವರ್ಷದ ಹಳೆಯ ಒಂದು ಪೆಂಗ್ವಿನ ಮೂಳೆ ಅಂತ ಅವ್ರು ಹೇಳಿದ್ದಾರೆ. ಸೊ ಇದರಿಂದಲೇ ಬಂದ್ಬಿಟ್ಟು ಅಲ್ಲಿ ಬಂದ್ಬಿಟ್ಟು ಪೆಂಗ್ವಿನ ಹುಟ್ಟಿಸ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಇದೊಂದು ಇಂಟ್ರೆಸ್ಟ್ ಆಗಿರೋ ಒಂದು ಫ್ಯಾಕ್ಟ್ ಆಗಿರುತ್ತೆ. ಏಳನೇದಾದ ಇಂಟ್ರೆಸ್ಟ್ ಆದ ಫ್ಯಾಕ್ಟ್ ಅಂತ ಕೇಳಿದ್ರೆ ಬಂದ್ಬಿಟ್ಟು ಪ್ರಪಂಚದಲ್ಲಿ ಬಂದ್ಬಿಟ್ಟು ಜಾಸ್ತಿ ಪ್ರಾಣಿಗಳನ್ನು ಒಳಗೊಂಡಿರೋ ಅಂದರೆ ಬಂದ್ಬಿಟ್ಟು ಅನಿಮಲ್ಸ್ನ ಒಳಗೊಂಡಿರೋ ಒಂದು ದೇಶಗಳಲ್ಲಿ ಬಂದ್ಬಿಟ್ಟು ನ್ಯೂಜಿಲೆಂಡ್ ಸಹ ಇರುತ್ತೆ. ಅದೇ ಥರ ಬಂದ್ಬಿಟ್ಟು ಇನ್ನೊಂದು ಇದರಲ್ಲಿ ಇಂಟ್ರೆಸ್ಟ್ ವಿಷಯ ಅಂತ ಕೇಳಿದ್ರೆ ಬಂದ್ಬಿಟ್ಟು ಈ ಒಂದು ನ್ಯೂಜಿಲೆಂಡಲ್ಲಿ ಬಂದ್ಬಿಟ್ಟು 35% ಅಷ್ಟು ಬಂದ್ಬಿಟ್ಟು ಅರಣ್ಯ ಇದೆ, ಅಂದರೆ ಬಂದ್ಬಿಟ್ಟು ಫಾರೆಸ್ಟ್ ಇದೆ. ಸೊ ಈ ಒಂದು ಫಾರೆಸ್ಟಲ್ಲಿ ಬಂದ್ಬಿಟ್ಟು ಸುಮಾರು ಪ್ರಾಣಿಗಳಿವೆ. ಆದರೆ ಬಂದ್ಬಿಟ್ಟು ಈ ಒಂದು ಅರಣ್ಯದ ಅಂದರೆ ಈ ಒಂದು ಫಾರೆಸ್ಟಲ್ಲಿ ಬಂದ್ಬಿಟ್ಟು ಖಂಡಿತ ಬಂದ್ಬಿಟ್ಟು ಹಾವು ಇಲ್ಲ ಅಂತ ಹೇಳ್ತಿದ್ದಾರೆ. ಬಂದ್ಬಿಟ್ಟು ಹಾವು ಇಲ್ಲದ ಒಂದು ದೇಶ ಯಾವುದು ಅಂತ ಕೇಳಿದ್ರೆ ಬಂದ್ಬಿಟ್ಟು ವರ್ಲ್ಡಲ್ಲೇ ಬಂದ್ಬಿಟ್ಟು ಸ್ನೇಕ್ಸ್ ಇಲ್ಲದ ಒಂದು ದೇಶ ಯಾವುದು ಅಂತ ಕೇಳಿದ್ರೆ ಬಂದ್ಬಿಟ್ಟು ಅದು ಬಂದ್ಬಿಟ್ಟು ಖಂಡಿತ ಒಂದು ನ್ಯೂಜಿಲೆಂಡ್ ಅಂತ ಹೇಳ್ತಿದ್ದಾರೆ. ಸೊ ಇದೊಂದು ಇಂಟ್ರೆಸ್ಟ್ ಆಗಿರೋ ಒಂದು ಫ್ಯಾಕ್ಟ್ ಆಗಿರುತ್ತೆ. ಸೊ 8ನೇದಾದ ಇಂಟ್ರೆಸ್ಟ್ ಆದ ಫ್ಯಾಕ್ಟ್ ಅಂತ ಕೇಳಿದ್ರೆ ಬಂದ್ಬಿಟ್ಟು ನ್ಯೂಜಿಲೆಂಡಿನ ಜನ ಬಂದ್ಬಿಟ್ಟು ಜಾಸ್ತಿ ಕಾರ್ಗಳನ್ನ ಬಂದ್ಬಿಟ್ಟು ಇಷ್ಟಪಡ್ತಾರೆ ಅಂತ ಹೇಳ್ತಾರೆ. ಯಾವ ಥರ ಅಂತ ನೋಡಿದ್ರೆ ಬಂದ್ಬಿಟ್ಟು ಅಲ್ಲಿನ ಸರಾಸರಿ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಒಬ್ಬ ಮನೆಗೆ ಬಂದ್ಬಿಟ್ಟು 4 ರಿಂದ 5 ಕಾರ್ಗಳನ್ನ ಬಂದ್ಬಿಟ್ಟು ಅವ್ರು ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಸೊ ಯಾವ ಥರ ಅಂತ ನೋಡಿದ್ರೆ ಬಂದ್ಬಿಟ್ಟು ಅಲ್ಲಿನ ಒಂದು ಕಾರಿನ ಸಂಖ್ಯೆ ನೋಡ್ಬೇಕಾದ್ರೆ ಬಂದ್ಬಿಟ್ಟು 2.5 ಬಿಲಿಯನ್ಗೂ ಜಾಸ್ತಿ ಒಂದು ಕಾರ್ಗಳನ್ನ ಬಂದ್ಬಿಟ್ಟು ಅಲ್ಲಿನ ಜನಗಳು ಬಂದ್ಬಿಟ್ಟು ಇಟ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಇದೊಂದು ಇಂಟ್ರೆಸ್ಟ್ ಆಗಿರೋ ಒಂದು ಫ್ಯಾಕ್ಟ್ ಆಗಿರುತ್ತೆ. 9ನೇದಾಗಿ ಇಂಟ್ರೆಸ್ಟ್ ಆದ ಫ್ಯಾಕ್ಟ್ ಅಂತ ಕೇಳಿದ್ರೆ ಬಂದ್ಬಿಟ್ಟು ನಿಮಗೆ ಬಂದ್ಬಿಟ್ಟು ಮೌಂಟ್ ಎವರೆಸ್ಟ್ ಬಗ್ಗೆ ಬಂದ್ಬಿಟ್ಟು ಖಂಡಿತ ಗೊತ್ತಿರುತ್ತೆ. ಸೊ ಈ ಒಂದು ಪರ್ವತ ಬಂದ್ಬಿಟ್ಟು ಫಸ್ಟ್ ಆಗಿ ಬಂದ್ಬಿಟ್ಟು ವರ್ಲ್ಡಲ್ಲೇ ಬಂದ್ಬಿಟ್ಟು ಫಸ್ಟ್ ಆಗಿ ಇರೋ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಬಂದ್ಬಿಟ್ಟು ಎಡ್ಮಂಡ್ ಹಿಲ್ಲರಿ ಆಗಿರ್ತಾರೆ. ಸೊ ಹಿಲ್ಲರಿ ಅವರು ಬಂದ್ಬಿಟ್ಟು ಯಾವ ದೇಶದವರು ಅಂತ ಕೇಳಿದ್ರೆ ಬಂದ್ಬಿಟ್ಟು ಇವರು ಬಂದ್ಬಿಟ್ಟು ನ್ಯೂಜಿಲೆಂಡ್ ಅವರು. ಸೊ ಇವರೇ ಬಂದ್ಬಿಟ್ಟು ಫಸ್ಟ್ ಆಗಿ ಬಂದ್ಬಿಟ್ಟು ವರ್ಲ್ಡಲ್ಲಿ ಬಂದ್ಬಿಟ್ಟು ಫಸ್ಟ್ ಆಗಿ ಬಂದ್ಬಿಟ್ಟು ಮೌಂಟ್ ಎವರೆಸ್ಟ್ ಬಂದ್ಬಿಟ್ಟು ಹೇಳಿದವರು. ಸೊ ಇವರು ಬಂದ್ಬಿಟ್ಟು
ಅಂದರೆ ಅಂದ್ಬಿಟ್ಟು ನ್ಯೂಜಿಲೆಂಡ್ಗೆ ಸೇರಿದವರು. ಸೊ ಇದೊಂದು ಇಂಟ್ರೆಸ್ಟ್ ಆಗಿರೋ ಒಂದು ಫ್ಯಾಕ್ಟ್ ಆಗಿರುತ್ತೆ. ಸೊ 10ನೇ ಇಂಟ್ರೆಸ್ಟ್ ಆದ ಫ್ಯಾಕ್ಟರ್ ಅಂತ ಕೇಳಿದ್ರೆ ಅಂದ್ಬಿಟ್ಟು ಹೇಗೆ ಅಂದ್ಬಿಟ್ಟು ನಮ್ಮ ಇಂಡಿಯಾದಲ್ಲಿ ಬಂದ್ಬಿಟ್ಟು ಕ್ರಿಕೆಟ್ ಹೇಗೆ ತುಂಬ ಫೇಮಸ್, ಅದೇ ಥರ ಬಂದ್ಬಿಟ್ಟು ನ್ಯೂಜಿಲೆಂಡಲ್ಲಿ ಬಂದ್ಬಿಟ್ಟು ರಗ್ಬಿ ಅನ್ನೋ ಒಂದು ಗೇಮ್ ಬಂದ್ಬಿಟ್ಟು ತುಂಬಾ ಫೇಮಸ್. ಈ ಒಂದು ರಗ್ಬಿ ಅನ್ನೋ ಗೇಮ್ ಬಂದ್ಬಿಟ್ಟು ಅಲ್ಲಿ ಬಂದ್ಬಿಟ್ಟು ಈ ಒಂದು ಗೇಮಿಗೆ ಬಂದ್ಬಿಟ್ಟು ಅಲ್ಲಿ ಒಂದು ಅಂದರೆ ಬಂದ್ಬಿಟ್ಟು ನ್ಯೂಜಿಲೆಂಡಿನ ಒಂದು ನ್ಯಾಷನಲ್ ಗೇಮ್ ಕೂಡ ಆಗಿರುತ್ತೆ. ಸೊ ಆ ಮಟ್ಟಕ್ಕೆ ಬಂದ್ಬಿಟ್ಟು ದೊಡ್ಡ ಫೇಮಸ್ ಆಗಿರುತ್ತೆ. ಸೊ ಅದೇ ಥರ ಬಂದ್ಬಿಟ್ಟು ವರ್ಲ್ಡಲ್ಲಿ ಬಂದ್ಬಿಟ್ಟು ಫಸ್ಟ್ ಆಗಿ ಬಂದ್ಬಿಟ್ಟು ರಗ್ಬಿ ಗೇಮಲ್ಲಿ ಬಂದ್ಬಿಟ್ಟು ಚಾಂಪಿಯನ್ಶಿಪ್ ಹೊಡೆದ ದೇಶ ಅಂತ ಕೇಳಿದ್ರೆ ಬಂದ್ಬಿಟ್ಟು ಅದು ಬಂದ್ಬಿಟ್ಟು ನ್ಯೂಜಿಲೆಂಡ್ ಆಗಿರುತ್ತೆ. ಸೊ ಇದೊಂದು ಇಂಟ್ರೆಸ್ಟ್ ಆಗಿರೋ ಒಂದು ಫ್ಯಾಕ್ಟ್ ಆಗಿರುತ್ತೆ. ನಾನು ಹೇಳುವ 10 ಇಂಟ್ರೆಸ್ಟ್ ಆದ ಫ್ಯಾಕ್ಟಲ್ಲಿ ನಿಮ್ಗೆ ಯಾವ ಫ್ಯಾಕ್ಟ್ ತುಂಬ ಎಕ್ಸಿಟ್ ಆಗುತ್ತೆ, ಯಾವ ಫ್ಯಾಕ್ಟ್ ತುಂಬ ಇಂಟ್ರೆಸ್ಟ್ ಆಗುತ್ತೆ ಅನ್ನೋ ಫ್ಯಾಕ್ಟ್ ನಂಬರ್ ಮತ್ತು ಫ್ಯಾಕ್ಟ್ನ ಗಮನಿಸ್ಕೊಡಿ. ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಬಂದ್ಬಿಟ್ಟು ಇದೇ ಥರ ಬಂದ್ಬಿಟ್ಟು ನಿಮಗೆ ಒಂದು ಬೇರೆ ದೇಶದ ಬಗ್ಗೆ ಬಂದ್ಬಿಟ್ಟು ಖಂಡಿತ ಗೊತ್ತಾಗಬೇಕಾದ್ರೆ ಬಂದ್ಬಿಟ್ಟು ಆ ಒಂದು ದೇಶದ ಬಗ್ಗೆ ಬಂದ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ. ಅದು ಸಹ ಬಂದ್ಬಿಟ್ಟು ತಿಳಿಸ್ಕೊಡಿ ಬಂದ್ಬಿಟ್ಟು ತುಂಬ ಟ್ರೈ ಮಾಡ್ತೀನಿ. ಇದನ್ನು ಇನ್ನೊಂದು ಸಿಗ್ತೋಗಿ ಗೈಸ್, ಬಾಯ್.